ದಾವಣಗೆರೆ ವಿಶ್ವವಿದ್ಯಾನಿಲಯ ನಾಯಕರ ಸಂಘ ಜಗಳೂರು, ಓಚಿಮಾರಕ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜಗಳೂರು ಸಮಾಜಶಾಸ್ತ್ರ ವಿಭಾಗದ ವತಿಯಿಂದ ಸಾಮಾಜಿಕ ಸೊಗಡು ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಭಾರತೀಯ ಸಮಾಜದ ಪರಿಚಯ ಎಂಬ ವಿಷಯವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಾರಂಭಿಸೋಣ. ಪ್ರಾರ್ಥನೆ. ಲಕ್ಷ್ಮೀ ಲಘು ನಗುತ್ತಾ ಚಾಮುಂಡಿ ನಿಂತಿಹಳು, ನೋಡು ನೋಡು ಕಣ್ಣಾರ ನಿಂತಿಹಳು, ಲಘು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾಯಲ್ಲಿ ಹೋಗಂದ ಇರ್ತಿಹಳು, ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು, ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದರಿಯ ಬೆಟ್ಟದ ಮೇಲೆ ಮಹಿಷಾಸುರ ಸೋದರಿಯ ವೈಭವ ನೀನೆ, ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಶಂಕರನ ರಾಣಿಗೆ ಹೂಗಳ ಮಾಲೆ, ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು, ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನಂಬಿರುವ ಭಕ್ತರ ರಕ್ಷೆಗಾಗಿ, ನಂಬಿರುವ ಭಕ್ತರ ರಕ್ಷೆಗಾಗಿ, ನಂಬದಿಹ ದುಷ್ಟರ ಶಿಕ್ಷೆಗಾಗಿ ನಿಂತಿಹಳು ನೋಡಲ್ಲಿ ಶೂಲಪಾಣಿಯಾಗಿ, ಕರುನಾಡ ಮಕ್ಕಳ ಹಿರಿದೈವವಾಗಿ, ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳನಗೆ. ಬೀಸಿ ಮಹಾಗಾಳಿಯಲ್ಲಿ ಅವಳುಸಿರು, ಹಸಿ ಹಸಿರು ಪೈರುಗಳೇ ಅವಳುಡುಗೆ, ಆ ತಾಯಿಯ ರೂಪವೋ ಹಲವು ಬಗೆ, ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾಯಲ್ಲಿ ಹೋಗಂದ ಹಿಂತಿಹಳು, ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು, ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಸ್ಮಾರಕ ಪ್ರಥಮ ದರ್ಜೆ ಕಾಲೇಜು ಜಗಳೂರು ಸಮಾಜಶಾಸ್ತ್ರ ವಿಭಾಗ ವತಿಯಿಂದ ಸಾಮಾಜಿಕ ಸೊಗಡು ಎಂಬ ಕಾರ್ಯಕ್ರಮ ಭಾರತ ಸಮಾಜ ಪರಿಚಯ ಎಂಬ ವಿಷಯವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಧುಸರವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಹಿಸಿಕೊಂಡಿರುವ ಸಮಾಜಶಾಸ್ತ್ರದ ಮುಖ್ಯಸ್ಥರಾಗಿರುವ ವೈ ನಾಗೇಶ್ವರ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು, ನಿರ್ದೇಶಕರು ಗ್ರಂಥಪಾಲಕರಾದ ಡಾಕ್ಟರ್ ಡಿ.ಪಿ. ಸುರೇಶ್ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವ ಮಂಜುನಾಥ್ ಸರ್ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು, ಕನ್ನಡ ವಿಭಾಗದ ಸ್ವಾಗತವನ್ನು ಕೊಡುತ್ತೇವೆ. ಇತಿಹಾಸ ಉಪನ್ಯಾಸಕರಾದ ಪ್ರಸನ್ನ ಕುಮಾರ್ ಸರ್ ಅವರಿಗೂ ಅರ್ಥಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ಸುರೇಶ್ ಸರ್ ಅವರಿಗೂ ಸ್ವಾಗತವನ್ನು ಕೊಡುತ್ತೇವೆ. ವಾಣಿಜ್ಯ ವಿಭಾಗದ ಮಂಜುನಾಥ್ ಸರ್ ಅವರಿಗೂ ಸ್ವಾಗತವನ್ನು ಶಶಿಕುಮಾರ್ ಸರ್ ಅರ್ಥಶಾಸ್ತ್ರ ವಿಭಾಗದ ಆಂಗ್ಲ ಭಾಷೆ ಶಿಕ್ಷಕಿಯಾಗಿರುವ ಸೈತಮಯ್ಯ ಅವರಿಗೂ ಸ್ವಾಗತ. ವಾಣಿಜ್ಯ ವಿಭಾಗದ ಕಾವ್ಯ ವಿಭಾಗದ ಶಿಕ್ಷಕರಾದಂತಹ ಶ್ರೀ ತಿಪ್ಪೇಸ್ವಾಮಿ ಸರ್ ಅವರಿಗೆ ಸಮೇತ ಹೃತ್ಪೂರ್ವಕ ವಿದ್ಯಾರ್ಥಿಗಳು ಸಮೇತ ಸ್ವಾಗತವನ್ನು ಕೋರುತ್ತೇವೆ. ಸ್ವಾಗತ ಹೇಳಿದ ರಾಜು ಬಿ.ವಿ. ಇವರಿಗೆ ಧನ್ಯವಾದಗಳು. ಅದೇ ರೀತಿ ಇವಾಗ ಉದ್ಘಾಟನೆ ಬಂದ್ಬಿಟ್ಟು ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ವೈ ನಾಗೇಶ್ ಸರ್ ಮತ್ತು ಇತರ ಉಪನ್ಯಾಸಕರೊಂದಿಗೆ ಶುರು ಮಾಡಿ.
ಇಂದಿನ ಏನು ಕಾರ್ಯಕ್ರಮ ಅಂತಕ್ಕಂಥದ್ದು ನಿಮ್ಗೆ ಈಗಾಗಲೇ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನನ್ನೆಲ್ಲ ಅಧ್ಯಾಪಕ ಮಿತ್ರರೇ, ಡಾಕ್ಟರ್ GP ಸುರೇಶ್ ಸರ್ ಅವರೇ, ತಿಪ್ಪಸ್ವಾಮಿ ಅವರೇ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇಲ್ಲಿ ಒಂದು ಆಸೀನರಾಗಿರ್ತಕ್ಕಂತಹ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರೇ, ಸೊ ಇದನ್ನ ಏನು ಕಾರ್ಯಕ್ರಮ ಅಂತಕ್ಕಂಥದ್ದು ನಿಮ್ಗೆ ಈಗಾಗಲೇ ನಮ್ಮ ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಟ್ಟಿದ್ದಾರೆ. ಸಾಮಾಜಿಕ ಸೊಗಡು ಒಂದು ಸರಣಿ ಕಾರ್ಯಕ್ರಮ, ಅಂದರೆ ಸಮಾಜಶಾಸ್ತ್ರದ ವಿಭಾಗದಿಂದ ಇವತ್ತು ನಾನು ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಪ್ರಥಮವಾಗಿ ಇವತ್ತು ಪ್ರಾರಂಭ ಆಗಿದೆ. ಈ ಸರಣಿ ಕಾರ್ಯಕ್ರಮ ಅಂತಕ್ಕಂಥದ್ದು ನಿರಂತರವಾಗಿ ನಡೆಯುತ್ತೆ. ಈ ಮೊದಲನೇ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂತಹ ವಿಷಯ ಭಾರತೀಯ ಸಮಾಜದ ಒಂದು ಪರಿಚಯ ಅಂತಕ್ಕಂಥಗಳಲ್ಲಿ ಬೋಧನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಮೌಖಿಕವಾಗಿ ಸಾಕಷ್ಟು ವಿಷಯಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀವಿ. ಆದರೆ ಇತರೆ ಅಂದರೆ ಸಮಾಜಶಾಸ್ತ್ರವನ್ನು ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಸಮಾಜದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಬರೀ ಮೌಖಿಕವಾಗಿ ಅಲ್ಲ, ನಾವೊಂದು ಕಲಾ ಪ್ರದರ್ಶನವನ್ನು ಮಾಡೋದ್ರ ಮುಖಾಂತರ ನಿಮಗೆ ಭಾರತೀಯ ಸಮಾಜದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕಂತಕ್ಕಂಥದ್ದು ಈ ಕಾರ್ಯಕ್ರಮದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರಥಮ BA ಮತ್ತು ದ್ವಿತೀಯ BA ವಿದ್ಯಾರ್ಥಿಗಳು, ವಿಶೇಷವಾಗಿ ಪ್ರಥಮ BA ವಿದ್ಯಾರ್ಥಿಗಳು ಆಯ್ಕೆ ಮಾಡಿ ಒಂದು ವಿಷಯವನ್ನು ಕೊಟ್ಟಿದ್ವಿ. ಆ ವಿದ್ಯಾರ್ಥಿಗಳು ಆ ವಿಷಯದ ಬಗ್ಗೆ ಪ್ರಬಂಧವನ್ನು ರೆಡಿ ಮಾಡಿಕೊಳ್ಳೋದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಚಿತ್ರಗಳನ್ನು ಕೂಡ ಅವರು ಇವತ್ತು ತಯಾರು ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ನಾವು ಕೇವಲ ಮೌಖಿಕವಾಗಿ ಕೇಳಿದ್ರೆ ಸಾಲದು, ಅದನ್ನ ನೋಡಿ ಕಣ್ಣಿನಿಂದ ನೋಡಿ ನಾವು ಆಸ್ವಾದನೆ ಮಾಡಿದ್ರೆ ಭಾರತೀಯ ಸಮಾಜದ ಒಂದು ನಿಜವಾದಂತ ಒಂದು ಚಿತ್ರಣ ಅಂತಕ್ಕಂಥದ್ದು ನಮಗೆ ಕಣ್ಮುಂದೆ ಬರುತ್ತೆ. ಅದನ್ನ ಈ ವಿದ್ಯಾರ್ಥಿಗಳಿಗೆ ತೋರಿಸ್ಕೊಡ್ಬೇಕಂತಕ್ಕಂಥದ್ದು ಈ ಕಾರ್ಯಕ್ರಮದ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ನಿಮ್ಗೆ ಗೊತ್ತಿದೆ ಈ ಸೊಗಡು ಅಂತಂದ್ರೆ ಏನು ಅಂತೇಳಿ. ಏನು ಸೊಗಡು ಅಂತಂದ್ರೆ ಏನು? ನಾವು ಒಂದು 7-8 ವಿಷಯಗಳನ್ನ ನಮ್ಮ ಸುರೇಶ್ ಸರ್ ನಮ್ಮ ತಿಪ್ಪಸ್ವಾಮಿ ಸರ್ ಒಂದು ತಂದಿದ್ರು ನನ್ನ ಹತ್ರ. ಸರ್ ಇದರಲ್ಲಿ ಯಾವುದೋ ಒಂದು ಆಯ್ಕೆ ಮಾಡಿ ಅದನ್ನ ಈ ಸರಣಿ ಕಾರ್ಯಕ್ರಮಕ್ಕೆ ನಾವು ಕೇಳಿದ್ವಿ. ನಾವು ಸಾಮಾಜಿಕ ಸೊಗಡು ಅಂತಕ್ಕಂಥ ಒಂದು ವಿಷಯನ ಆಯ್ಕೆ ಮಾಡಿದ್ವಿ. ಏನು ಸೊಗಡು ಅಂದ್ರೆ ಏನು? ಪರಿಮಾಣ, ಒಂದು ಪರಿಮಾಣ, ಅಥವಾ ನೀವು ತುಂಬಾ ಆಡು ಭಾಷೆಯಲ್ಲಿ ನಾವು ಹೇಳೋದಾದ್ರೆ ಪರಿಮಾಣ ಬಹಳ ಒಳ್ಳೆ ಪರಿಮಾಣ. ಆಡು ಭಾಷೆನಲ್ಲಿ ಅದಕ್ಕಿಂತ ಆಡು ಭಾಷೆ ಈಗ ನಾವು ಸೈಂಟಿಫಿಕ್ ವರ್ಡ್ ಅಂದ್ರೆ ಬಹಳ ಸ್ವಲ್ಪ ನಾಗರಿಕ ಪದ ಅದು. ಸೊಗಡು, ಪರಿಮಳ ಎಲ್ಲ ಒಂದು ಅರ್ಥ ಕೊಡುವಂಥವು. ನಾವು ಗ್ರಾಮೀಣ ಪ್ರದೇಶಕ್ಕೆ ತೀರಾ ಕೆಳಮಟ್ಟದ ಅವಿದ್ಯಾವಂತರು ಕೂಡ ಅದನ್ನ ಮಾತಾಡುವಂತ ಒಂದು ವಿಚಾರಗಳು ಬರ್ತವೆ. ಏನನ್ಬೋದು? ವಾಸನೆ, ಗುಣ ಅವಗುಣಗಳನ್ನು ಅದರ ಪರಿಚಯವನ್ನು ಮಾಡಿಕೊಳ್ಳುತ್ತೆ. ಆಗಮಿಸಿರ್ತಕ್ಕಂಥ ವಿಜಯವಾಣಿ ಪತ್ರಿಕೆಯ ಒಂದು ಮುಖ್ಯ ವರದಿಗಾರರು ಮತ್ತು ಜನನಾಯಕ ವರದಿಗಾರರು, ಪತ್ರಿಕಾ ವರದಿಗಾರರು ಈಗ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ, ನಮ್ಮೆಲ್ಲ ಅಧ್ಯಾಪಕ ಮಿತ್ರರು ಮತ್ತು ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಒಂದು ಸ್ವಾಗತವನ್ನು ನಾನು ಕೊಡ್ತಾ ಇದ್ದೀನಿ. ಅವರಿಗೆ ಕೇಳ್ಕೊಂಡೆ, ಪ್ರೊಫೆಸರ್ ಇವರಿಗೆ ಗುರುವಿಗೆ ಕೇಳ್ಕೊಂಡಿದ್ದೆ, ಒಂದು ಸುದ್ದಿ ಮಾಡಿರಿ. ನೀವು ನೋಡ್ಬೋದು ಈ ಕಾಲದ ವಿದ್ಯಾರ್ಥಿಗಳವರು ಯಾವುದೇ ಕಾರ್ಯಕ್ರಮ, ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಬಂದು ಇಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳವರು ಕೂಡ ಇವತ್ತು ಪತ್ರಿಕಾ ರಂಗದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಈಗ ಜಗಳೂರು ತಾಲೂಕು ಪತ್ರಿಕಾ ಒಂದು ವಿಚಾರ ಎಲ್ಲ ಅಂಶಗಳನ್ನು
ಭಾರತೀಯ ಸಮಾಜದ ಒಂದು ತಾತ್ವಿಕ ನೆಲೆ ಬಗ್ಗೆ ಅವರು ಮಾಡಿದ್ದಾರೆ. ನಿಮಗೆ ಭಾರತೀಯ ಸಮಾಜದ ತಾತ್ವಿಕ ನೆಲೆ ಬಂದಾಗ ಇಲ್ಲಿ ವರ್ಣ ವ್ಯವಸ್ಥೆ ಇರ್ಬೋದು, ಆಶ್ರಮ ವ್ಯವಸ್ಥೆ ಇರ್ಬೋದು, ಮತ್ತೆ ವಿಶೇಷವಾಗಿ ಪುರುಷಾರ್ಥಗಳು, ಅದ್ರ ಬಗ್ಗೆ ಈ ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ನೀವು ಕೇಳಿದಿರಿ. ಆ ವರ್ಣ ಬರ್ಕೊಂಡು ಬರೋದ್ರ ಮುಖಾಂತರ ಅವರು ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಇನ್ನು ಆಶ್ರಮ ವ್ಯವಸ್ಥೆ ಅಂತಕ್ಕಂಥ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮ, ಸೊ ಹೀಗೆ 4 ಆಶ್ರಮಗಳ ಬಗ್ಗೆ ಕಲಾಚಿತ್ರಗಳನ್ನ ವಿದ್ಯಾರ್ಥಿಗಳು ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಪುರುಷಾರ್ಥಗಳ ಬಗ್ಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ತರದ ವಿಷಯಗಳನ್ನ ಕಲಾಕೃತಿಗಳನ್ನು ಮಾಡೋದ್ರ ಮುಖಾಂತರ ಅವರು ಒಂದೊಂದು ಟೇಬಲ್ ಮೇಲೆ ಅದನ್ನೆಲ್ಲ ಕಲಾಕೃತಿಗಳನ್ನ ಇಟ್ಕೊಂಡು ನಿಮ್ಗೆ ಈ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಆದ್ಮೇಲೆ ಅವರು ನಿಮಗೆ ಅದ್ರ ಬಗ್ಗೆ ನೀವೇನಾದ್ರೂ ಪ್ರಶ್ನೆಗಳು ಕೇಳೋದಾದ್ರೆ ವಿವರಣೆಯನ್ನು ಕೊಡುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ವಿದ್ಯಾರ್ಥಿಗಳು ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ನೀವು ನೋಡ್ಬೋದು ಭಾರತೀಯ ಅಂದ್ರೆ ಕುಟುಂಬ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆ. ಭಾರತೀಯ ಸಮಾಜ ಅಂತಂದ್ರೆ ಇಲ್ಲಿ ಸಾಕಷ್ಟು ವಿಚಾರಗಳಿದಾವೆ. ಇಲ್ಲಿ ಜಾತಿ ಇದೆ, ಇಲ್ಲಿ ಧರ್ಮ ಇದೆ, ಕುಟುಂಬ ಕೌಟುಂಬಿಕ ವ್ಯವಸ್ಥೆ ಇದೆ, ಇಲ್ಲಿ ವರ್ಣ ವ್ಯವಸ್ಥೆ ಇರ್ಬೋದು, ಮತ್ತೆ ಇತರೆ ಒಂದು ಅಂದ್ರೆ ಅಲ್ಪಸಂಖ್ಯಾತರು ಇರ್ಬೋದು, ಮತ್ತೆ ನಮ್ಮ ಸಂಸ್ಕೃತಿ, ಅದರಲ್ಲೂ ವಿಶೇಷವಾಗಿ ಈ ಬುಡಕಟ್ಟು ಸಮುದಾಯಗಳ ಬಗ್ಗೆ ಈ ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಸುಮಾರು 6 ಒಂದು ಕಲಾಕೃತಿಗಳನ್ನ ಅಂದ್ರೆ ತಂಡಗಳು ಮಾಡಿಕೊಂಡು ಎಲ್ಲ ವಿಷಯಗಳನ್ನ ಅವರು ತಯಾರು ಅಂದ್ರೆ ಸುಮಾರು ವಾರಗಟ್ಟಲೆ ಕಷ್ಟಪಟ್ಟು ಬೇರೆ ಬೇರೆ ಕಡೆಯಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನಮ್ಮ ವಿದ್ಯಾರ್ಥಿಗಳು ಮಾಡ್ಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮ ಅನ್ನುವನ್ನ ನಾವು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿ ಇದ್ರ ಉದ್ದೇಶ ಏನು ಅಂತಕ್ಕಂಥದ್ದನ್ನ ಹೇಳಿ ಆ ಕಲಾಕೃತಿಗಳನ್ನ ಮಾಡ್ಕೊಂಡು ಬಂದಿರ್ತ ಅಂದ್ರೆ ನಿಮಗೆ ಪ್ರದರ್ಶನ ಮಾಡಬೇಕು. ಅದ್ರ ಬಗ್ಗೆ ಭಾರತೀಯ ಸಮಾಜದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಬೇಕಂತಕ್ಕಂಥದ್ದು ಈ ಕಾರ್ಯಕ್ರಮದ ಒಂದು ಉದ್ದೇಶ ಆಗಿದೆ ಅಂತಕ್ಕಂಥದ್ದು. ನಿಮ್ಗೆ ಗೊತ್ತಿದೆ ನಮ್ಮ ಭಾರತೀಯ ಸಮಾಜದ ಬಗ್ಗೆ ನಾವು ಇಲ್ಲಿ ಹುಟ್ಟಿ ಬೆಳೆದರೂ ಕೂಡ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಗೆ ಸರಿಯಾದಂತ ಅರಿವಿಲ್ಲ. ವರ್ಣಗಳು ಅಂತಂದ್ರೆ ಏನು, ಅಲ್ಲಿ ಜಾತಿ ವ್ಯವಸ್ಥೆ ಯಾವ ರೀತಿ ಇದೆ, ಮತ್ತೆ ನೀವು ಕೌಟುಂಬಿಕ ವ್ಯವಸ್ಥೆ ಅಂತಕ್ಕಂಥದ್ದು ಯಾವ ರೀತಿ ಇದೆ, ಬೇರೆ ಯಾವ ವಿಚಾರಗಳು ಕೂಡ ಇವತ್ತು ನಮಗೆ ಸರಿಯಾಗಿ ತುಂಬಾ ಬೆಳೆದಿದೆ. ನೀವು ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ಹೊಸ ತಂತ್ರಜ್ಞಾನ ಬಂದಿರತಕ್ಕಂಥದ್ದು. ನೀವು ಬರೀ ಇಂಟರ್ನೆಟ್, ಮೊಬೈಲ್ ಈ ತರದ ಒಂದು ಇದರಲ್ಲಿ ನೀವು ಜಾಸ್ತಿ ಇಂಪ್ರೂವ್ ಅಂತ ಸಂದರ್ಭದಲ್ಲಿ ಈ ತರದ ಒಂದು ಸಾಂಪ್ರದಾಯಿಕ ಮತ್ತೆ ವಿಚಾರಗಳನ್ನ ತಳಮಟ್ಟದ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳು ಬಹಳ ಜನ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಏನು ಎಕನಾಮಿಕ್ಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ಕಾಮರ್ಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿದ್ದಾರೆ. ಅವರು ನಮ್ಮ ಕೌಟುಂಬಿಕ ವ್ಯವಸ್ಥೆ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ, ಇಲ್ಲಿನ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ ಬಗ್ಗೆ, ಮತ್ತೆ ಇಲ್ಲಿನ ಅಲ್ಪಸಂಖ್ಯಾತರು ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳ್ಕೊಬೇಕಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳೇ ನಮ್ಮ ವಿದ್ಯಾರ್ಥಿಗಳು. ಅವರೇ ಕಲಾಕೃತಿಗಳನ್ನು ಕಷ್ಟಪಟ್ಟು ತಯಾರು ಮಾಡ್ಕೊಂಡು ಬಂದು ಇದರ ಮೇಲೆ ಆಡಿಟೋರಿಯಂ ಮೇಲೆ ರೆಡಿ ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಉದ್ಘಾಟನೆ ನಂತರ ನಾವು ನೇರವಾಗಿ ಒಂದೊಂದೇ ತಂಡಗಳು ನೀವು ಸೈಲೆಂಟ್ ಆಗಿ ಹೋಗಿ ಅಲ್ಲಿ ಅದನ್ನ ನೀವು ನೋಡಿ ಅದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಂದ್ರೆ ಏನಾದರೂ ಡೌಟ್ಗಳಿದ್ರೆ ಮತ್ತೊಂದು ಇದನ್ನು ತಿಳ್ಕೊಳ್ಳೋದಾದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳೋದ್ರ ಮುಖಾಂತರ ಅದನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ನೀವು ಮಾಡಬೇಕು. ಅವರು ಎಲ್ಲ ನಿಮ್ಮ ಪ್ರಶ್ನೆಗಳು ಉತ್ತರ ಕೊಡ್ಲಿಕ್ಕೆ ಸಾಧ್ಯವಿರುವಂತದ್ದು. ಜೊತೆಗೆ ಈ ಕಾರ್ಯಕ್ರಮ ಅಂದ್ರೆ ನಾವು ಎಲ್ಲ ಕನ್ನಡ ಡಿಪಾರ್ಟ್ಮೆಂಟ್, ಎಕನಾಮಿಕ್ಸ್, ಸೋಷಿಯಾಲಜಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೂಡ ಈ ಕಾರ್ಯಕ್ರಮ ಮಾಡಬೇಕಾಗತಕ್ಕಂಥದ್ದು ಒಂದು IPSC ಅಡಿನಲ್ಲಿ ನಮ್ಮ ಉದ್ದೇಶ. ಅಂದ್ರೆ ನಾವು ಪ್ರತಿ ವಾರ ತಿಂಗಳು ಅವರ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ಈಗಾಗಲೇ ಕನ್ನಡ ಡಿಪಾರ್ಟ್ಮೆಂಟ್ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ, ಎಕನಾಮಿಕ್ಸ್ ಮಾಡಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೂಡ ಇಂಥ ಒಂದು ಕಾರ್ಯಕ್ರಮ ಇದೊಂದು ಅಡಿಗಲನ್ನು ನಾವು ಹಾಕೊಟ್ಟಿದ್ದೀವಿ. ಇದು ನೀವು ನೋಡ್ಬೋದು, ನಾನು ಇನ್ನು 4 ತಿಂಗಳಿದ್ದು ನಾನು ಮೋಸ್ಟ್ಲಿ ಇನ್ನು 2 ತಿಂಗಳು ನಾನು ಪಾಠ ಮಾಡೋದು ಅನ್ಸುತ್ತೆ. ಯಾಕಂದ್ರೆ ಸೆಮಿಸ್ಟರ್ ಕ್ಲೋಸ್ ಆಗ್ತದೆ. ಮೇ 20-25ನೇ ತಾರೀಕಿಗೆ ಸೆಮಿಸ್ಟರ್ ಎಲ್ಲ ಕ್ಲೋಸ್ ಆಗ್ತವೆ. ನಾನು ನೆಕ್ಸ್ಟ್ ಜೂನ್ 31ನೇ ತಾರೀಕು ರಿಟೈರ್ಡ್ ಆಗ್ತಿದ್ದೀನಿ. ಆದರೆ ಇದು ಒಂದು ಹೊಸ ಪಂಕ್ತಿಯನ್ನು ನಾವು ಹಾಕೊಟ್ಟಿದ್ದೀವಿ ಇವತ್ತು. ಅಂದ್ರೆ ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು, ಸೋಷಿಯಾಲಜಿ ವಿದ್ಯಾರ್ಥಿಗಳು ಮತ್ತೆ ನಮ್ಮ ತಿಪ್ಪಸ್ವಾಮಿ, ನಮ್ಮ ಸ್ಟೂಡೆಂಟ್ ಈಗ ನೆಕ್ಸ್ಟ್ ಏನು ನನ್ನ ಸ್ಥಾನಕ್ಕೆ ಏನು ಬಂದು ವರ್ಕ್ ಮಾಡ್ತಾ ಇದ್ದಾರೆ, ಅವ್ರದ್ದು ಪರಿಶ್ರಮ ಅಂತಕ್ಕಂಥ ತುಂಬ ಇದೆ. ಅದೊಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ಬೇಕು. ಈ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮ ಯಾರು ಇಲ್ದಿದ್ರು ಕೂಡ ನಡೀತದೆ. ನಾನು ರಿಟೈರ್ಡ್, ಯಾಕಂದ್ರೆ ನನ್ನ ಪ್ಲೇಸಿಗೆ ತಿಪ್ಪಸ್ವಾಮಿ ಬಂದಿರೋ ಅದಕ್ಕಿಂತ ಇದು ಸಮರ್ಥವಾದಂತೆ ನನಗಿಂತ ಸಮರ್ಥವಾದಂಥ ವ್ಯಕ್ತಿಗಳು ತುಂಬ ಜನ ಬರ್ತಾರೆ. ಹಾಗಾಗಿ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಬೆಳಿಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳೇ ಆಯೋಜನೆ ಮಾಡಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನು
ಇನ್ನೂ ನೀವು ಹೆಚ್ಚಿನ ರೀತಿಯಲ್ಲಿ ಅಭ್ಯಾಸ ಮಾಡಿ ಮತ್ತು ಇಂತಹ ಚಟುವಟಿಕೆಗಳಲ್ಲಿ ಮುಖ್ಯವಾಗಿ ಬರೀ ಓದಂಥದ್ದಲ್ಲ, ನೀವು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಬೇಕು. ಅಂದರೆ ನಿಮ್ಮದಾಗಿರ್ತಕ್ಕಂಥ ಕಲೆ ಮತ್ತೊಂದು ಇರುತ್ತೆ, ಅವುಗಳನ್ನು ಪ್ರದರ್ಶನ ಮಾಡಬೇಕಾದ್ರೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ನೀವು ಅಭ್ಯಾಸವನ್ನು ಮುಂದುವರಿಸಬೇಕಂತಕ್ಕಂಥದ್ದು. ಹಾಗಾಗಿ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಆಗಲಿಕ್ಕೆ ನಮ್ಮೆಲ್ಲ ಅಧ್ಯಾಪಕ ಮಿತ್ರರು, ವಿಶೇಷವಾಗಿ ಸೋಷಿಯಾಲಜಿ ನಮ್ಮ ಅಧ್ಯಾಪಕರಿರ್ತಕ್ಕಂಥ ಸಿದ್ದಸ್ವಾಮಿ ಅವರು, ಮತ್ತು ಪ್ರಥಮ BA, ದ್ವಿತೀಯ BA ವಿದ್ಯಾರ್ಥಿಗಳು ಮತ್ತು ತೃತೀಯ BA ವಿದ್ಯಾರ್ಥಿಗಳು ಎಲ್ಲರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಭಾಗವಹಿಸಿ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಗೆ, ಯಶಸ್ವಿ ಉದ್ಘಾಟನೆಗೆ ಕಾರಣಕರ್ತರಾಗಿದ್ದಾರೆ. ಮತ್ತು ಇದು ಕೊನೆಯ ಗಳಿಗೆ ತನಕ ಕೂಡ ನೀವು ಅಲ್ಲಿ ಕಲಾ ಪ್ರದರ್ಶನವನ್ನು ನೋಡಿ ಆಸ್ವಾದಿಸಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ತಿಳಿಸುವಂಥದ್ದು. ಅದ್ರ ಜೊತೆಗೆ ನಾವು ಅಧ್ಯಾಪಕರಿಗೆ ಕೆಲವೊಂದು ಇದನ್ನು ಕೊಡ್ತೀವಿ. ಏನಂತಂದ್ರೆ ಒಂದು 6 ತಂಡಗಳು ಕಲಾಕೃತಿಗಳನ್ನು ರಚನೆ ಮಾಡ್ಕೊಂಡು ಬಂದಿದ್ದಾರೆ. ಯಾರು ಉತ್ತಮವಾಗಿರ್ತಕ್ಕಂಥ ಕಲಾಕೃತಿಯನ್ನು ಅವರು ಇಟ್ಟಿದ್ದಾರೆ, ಮಾಡ್ಕೊಂಡು ಬಂದಿದ್ದಾರೆ, ಮತ್ತು ಅದ್ರ ಬಗ್ಗೆ ಯಾರು ಚೆನ್ನಾಗಿ ವಿವರಣೆ ಕೊಡ್ತಾರೆ ಅಂತಕ್ಕಂಥದ್ದು ನೋಡಿ ನೀವು ಒಂದು ಮಾರ್ಕ್ಸನ್ನು ಕೊಡಬೇಕು. ನೀವು ಆಯ್ಕೆ ಮಾಡಬೇಕು ಯಾವ ತಂಡ ಚೆನ್ನಾಗಿ ಮಾಡಿದೆ ಅಂತೇಳಿ. ಆ ತಂಡಕ್ಕೆ ಒಂದು ಫಸ್ಟು, ಸೆಕೆಂಡು, ಥರ್ಡು ಅಂತ ಹೇಳ್ಬಿಟ್ಟು ಏನು ಬಹುಮಾನ ಕೂಡ ನಾವು ಕೊಡಬೇಕು ಅಂತಕ್ಕಂಥ ಒಂದು 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 ಕಾರ್ಯಕ್ರಮ ಹಾಕೊಂಡಿದ್ರೆ ಅಂತ ಕೆಲಸ ನಮ್ಮ ಅಧ್ಯಾಪಕ ಮಿತ್ರರು ಮಾಡಿಕೊಡ್ಬೇಕಂತಕ್ಕಂಥದ್ದನ್ನು ಒಂದು ಮನೆಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈಗ ಈ ಕಾರ್ಯಕ್ರಮ ನಾವು ವೇದಿಕೆ ಕಾರ್ಯಕ್ರಮ ಮುಗಿದ್ರೆ ಇದನ್ನು ಪ್ರಾರಂಭಿಕೋಸ್ಕರ ಮಾಡಿದ್ವಿ. ಇದು ಜಾಸ್ತಿ ಮಾತಾಡ್ತಕ್ಕಂಥ ವಿಚಾರಗಳು ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೇನೆ. ನೀವು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ಮುಗಿದ ನಂತರ ಸೈಲೆಂಟ್ ಆಗಿ ಗೊಂದಲ ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ನೀವು ತಂಡವಾಗಿ ಹೋಗಿ ನಿಮ್ಗೆ ಏನಾದರೂ ವಿಷಯ ತಿಳ್ಕೊಂಡು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಅದ್ರ ಬಗ್ಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿಯನ್ನು ಮಾಡ್ತಾ, ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ನಮ್ಮ ಕಾಲೇಜಿನಲ್ಲಿ ನಡೆಯಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಎಲ್ಲ ಸಹಕಾರವನ್ನು ಮುಂದಿನ ದಿನಗಳಲ್ಲಿ ಕೂಡ ಕೊಡ್ತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮದ ಆಯೋಜನೆಗೆ ತುಂಬಾ ಶ್ರಮವಹಿಸಿರ್ತಕ್ಕಂಥ ನಮ್ಮ IKSC ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಅವರವರಿಗೆ, ಮತ್ತು NSS ಅಧಿಕಾರಿಗಳಿಗೆ, ಮತ್ತು ಕನ್ನಡ ಎಲ್ಲ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರು ಮತ್ತು ಅಧ್ಯಾಪಕ ಮಿತ್ರರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಹೆಣ್ಮಕ್ಳ ವೇದಿಕೆಯಲ್ಲಿ ಇಬ್ಬರು ಟೀಚರ್ಸ್ ಬರ್ಬೇಕಾಗಿತ್ತು, ಯಾಕೆ ಬರಲಿಲ್ಲ ಅವರು. ಈಗ 33% ರಿಸರ್ವೇಷನ್ ಮಾಡ್ತಾ ಇದ್ದಾರೆ. ನಾವು ರಿಸರ್ವೇಷನ್ ಕೊಡ್ತೀವಿ ಅಂತಂದ್ರೂ ಕೂಡ ಬೇಡ ಅಂತ ಎಷ್ಟು ಒತ್ತಾಯ ಮಾಡಿದೆ ನಾನು. ಯಾಕಂದರೆ ನೀವು ಬರೀ ಗಂಡು ಮಕ್ಕಳು ಇದ್ದೀವಿ, ಇಲ್ಲಿ ಸಮಾನತೆ ಇಲ್ಲ. ಸಮಾನತೆ ಅಂದ್ರೆ ಸೋಷಿಯಲೈಸ್ ಅಂತಂದ್ರೆ ಸಮಾನತೆ ಅಂದ್ರೆ ಸಮಾಜದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಚಾರ. ನಾವೇ ನಿಮ್ಮನ್ನು ಕೈ ಬಿಟ್ಟರೆ ಅದು ನಮ್ಮ ಸಬ್ಜೆಕ್ಟಿಗೆ, ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಕಾರ್ಯಕ್ರಮಗಳಿಗೆ ಅದು ಸೂಟ್ ಆಗೋದಿಲ್ಲ. ಹಾಗಾಗಿ ನಾನು ತುಂಬ ಒತ್ತಾಯ ಮಾಡಿದೆ. ನೀವು ನಾನು ಮನವೇನಂತಂದರೆ ನೀವು ಕೂಡ ಎಲ್ಲ ಇಲ್ಲಿ ವೇದಿಕೆ ಮೇಲೆ ಬಂದು ಈ ವೇದಿಕೆಯನ್ನು ನೀವು ಉಪಯೋಗ ಮಾಡ್ಕೋಬೇಕು. ಅದು ಯಾಕಂತಂದರೆ ನೀವು ಪ್ರತಿನಿಧಿಗಳು, ಒಂದು 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 ವರ್ಗದ ಪ್ರತಿನಿಧಿಗಳು. ನೀವು ಪ್ರತಿನಿಧಿಸ್ಬೇಕು. ನೀವು ಕೇಳೋ ನಾವು ಕರೆಯೋದಲ್ಲ, ನೀವೇ ಕೇಳಿ ಈ ಸ್ಥಾನಮಾನವನ್ನು ಅಲಂಕರಿಸಿ. ಯಾಕಂದರೆ ನಮ್ಮ ಕಾಲೇಜಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದೇ ಹೆಣ್ಮಕ್ಳು. ನೀವು ನೋಡ್ರಿ, ಒಂದು 20-30 ಜನ ಹುಡುಗರಿದ್ದಾರೆ, 90 ಜನ ಹೆಣ್ಮಕ್ಳು ಇದ್ದಾರೆ ನಮ್ಮಲ್ಲಿ. ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ. ಇವತ್ತಲ್ಲಿ ಕಾಲೇಜು ಏನಾದರೂ ಕಳೆಗಟ್ಟಿದೆ, ನಮ್ಮ ಸ್ಟ್ರೆಂತ್ ಏನಾದರೂ ಕಾಲೇಜಿನ ಇದೆ ಅಂತಂದರೆ ಬಿಕಾಸ್ ಆಫ್ ಗರ್ಲ್ಸ್. ಇವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾರೆ. ಅವರು ಅಧಿಕ ಸಂಖ್ಯೆಯಲ್ಲಿ ಇರ್ತಾರೆ. ಅವರು ಒಬ್ಬರಿದ್ದು ಸಾಕು 10 ಜನ ಗಂಡು ಮಕ್ಕಳಿಗೆ ಸಮ, ಹುಡುಗರಿಗೆ ಸಮ. ಇವರು ಒಬ್ಬರು ಬಂದರೆ 10 ಜನ ಬರ್ತಾರೆ. ಅದು ಹೆಣ್ಮಕ್ಳದ್ದು ಅಟ್ರಾಕ್ಟಿವ್ ನೇಚರು, ಅದೊಂದು ಶಕ್ತಿ. ಅದು ಹೆಣ್ಮಕ್ಳು ಅಂತ ಕಾಲ ಬಿಟ್ಟರೆ ಬರೋಂಥ ಎಲ್ಲ ದಿನಮಾನಗಳಲ್ಲಿ ಗಂಡು ಮಕ್ಕಳೇ ನಮ್ಮ ಪ್ರಪಂಚವನ್ನು ಆಳಿರ್ತಕ್ಕಂಥದ್ದು. ಅದೊಂದು ಭಾರತೀಯ ಸಮಾಜ ಅಂದರೆ ಬೆಳೆಯೋದು ಹೆಗ್ಗಳಿಕೆ ನಿಮಗೆ ಅಲ್ಲ. ನೀವು ಭಾಳ ಎತ್ತರಕ್ಕೆ ಬೆಳೆದಿರಂದ್ರೆ ಅದು ದೊಡ್ಡ ಹೆಗ್ಗಳಿಕೆ ಅಲ್ಲ. ಯಾಕಂದರೆ ನೀವು ಯಾವಾಗಿಂದಲೂ ಈ ಹೆಣ್ಮಕ್ಳು ಇಷ್ಟೊಂದು ಈ ಹೋಗ್ತಾ ಇದ್ದಾರೆ ಅಂತಂದರೆ ನಾವು ನಿಜವಾಗ್ಲೂ ಅವರಿಗೆ ನಾವು ತಾರೀಫ್ ಮಾಡಬೇಕು ಅವರಿಗೆ. ಯಾಕಂದರೆ ಅವಕಾಶದಲ್ಲಿರ್ತಕ್ಕಂಥ ನಿಮ್ಮ ಮಟ್ಟಕ್ಕೆ ಬೆಳೆದಿರೋಂಥದ್ದಾಗಿನೇ ನಿಮಗೆ ಅವಕಾಶಗಳನ್ನು ಕೇಳೋಂಥದ್ದು ಸಿಗ್ತಬೇಕು. ನೀವು ನಾವು ಒತ್ತಾಯ ಮಾಡಬಾರ್ದು. ನಾನು ಆಯ್ಕೆ ಮಾಡ್ತೀನಿ, ನಾನು ಭಾಷಣ ಮಾಡ್ತೀನಿ, ನಾನು ಅಭಿಪ್ರಾಯಗಳನ್ನು ಅನಿಸ್ಕೊಂಡು ಹೇಳ್ತೀನಿ, ನಾನು ವೇದಿಕೆಯಲ್ಲಿ ಬರ್ತಕ್ಕಂಥ ಒಂದು ಕಾಂಪಿಟೇಷನ್ ನಿಮ್ಮಲ್ಲಿ ಇರಬೇಕು ಅಂತ ವಾತಾವರಣ ನಮ್ಮ ಕಾಲೇಜಿನಲ್ಲಿದೆ. ಬೇರೆ ಕಡೆ ನೀರು ಗೊತ್ತಿಲ್ಲ. ಆದರೆ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡುವಂತಹ ಒಂದು ಸಂಸ್ಥೆ ಅಂತಂದರೆ ನಮ್ಮ ಕಾಲೇಜು. ಯಾರನ್ನೂ ಕೂಡ ಕಾರ್ಯಕ್ರಮದಿಂದ ನೋಡದೇ ಇರ್ತಕ್ಕಂಥ, ಎಲ್ಲರೂ ಸಮಾನವಾಗಿ ನೋಡ್ತಕ್ಕಂಥ ಏಕೈಕ ಕಾಲೇಜು ಇದೆ ಅಂತಂದರೆ ಅದು ಜ್ಯೋತಿಪುರ ಸೋಷಿಯಲ್ ಬೇರೆ ಡಿಪಾರ್ಟ್ಮೆಂಟ್ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇಲ್ಲ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ
ಮಾಡಿದರೆ ಒಂದು ಸಮಾಜಕ್ಕೆ ನಾವು ಒಂದು ಮೆಸೇಜ್ ಕೊಟ್ಟಂಗಾಗುತ್ತೆ. ಆ ಥರದ ಒಂದು ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ಇರಲ್ಲ ಅಂತಕ್ಕಂಥದ್ದು. ಇಲ್ಲಿ ಯಾರೂ ಪರ್ಮನೆಂಟ್ ಅಲ್ಲ. ಈಗ ನಾನು ಪರ್ಮನೆಂಟ್ ಅಲ್ಲ, ಇಲ್ಲಿ ಇರ್ತಕ್ಕಂಥ ಯಾರು ಪರ್ಮನೆಂಟ್ ಅಲ್ಲ. ಯಾವಾಗ ನಾವು ಹೋಗ್ತೀವೋ ಗೊತ್ತಿಲ್ಲ. ಆದರೆ ನಾವಿರತಂತ ಏನಾದರೂ ಮಾಡಿ ಒಂದು ಒಳ್ಳೆ ವಿಚಾರಗಳನ್ನು ಕೊಟ್ಟು ಹೋಗ್ಬೇಕಾಗತ್ತೆ, ಒಳ್ಳೆ ವಿಚಾರಗಳನ್ನ ಬಿಟ್ಟು ಹೋಗ್ಬೇಕಾಗತ್ತೆ. ಅಂಥ ಒಳ್ಳೆ ವಿಚಾರಗಳಿಗೋಸ್ಕರ ನಾವೆಲ್ಲ ಕೈ ಜೋಡಿಸಿ ನಮ್ಮ ಸಂಸ್ಥೆ, ನಮ್ಮ ಕಾಲೇಜು, ನಮ್ಮ ವಿದ್ಯಾರ್ಥಿಗಳು ಬೆಳೀಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ರೂವಾರಿಗಳಿರ್ತಕ್ಕಂಥ ನನ್ನೆಲ್ಲ ಮಿತ್ರರು ನಿಮಗೆ ಮತ್ತು ಸುದ್ದಿ ಮಾಡಿಟ್ಟು ಬಂದಿರತಕ್ಕಂಥ ನನ್ನೆಲ್ಲ ಪತ್ರಿಕಾ ಒಂದು ಮಾಧ್ಯಮ ಮಿತ್ರರಿಗೆ ಒಂದ್ಸಲ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ, ಉದ್ಘಾಟನೆ ಮಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತುಗಳನ್ನು ನುಡಿಯನ್ನು ಮಾತಾಡ್ತಕ್ಕಂಥ ನಾಗಸರ ಕೊನೆಯ ಸಂಚಿಕೆ ವಂದನಾರ್ಪಣೆ ಅಂಬಿಕಾ. ಎಲ್ಲ ನೆಚ್ಚಿನ ಗುರುವಂತವರೇ, ಸಾಮಾಜಿಕ ಸೊಗಡು ಎನ್ನುವಂತಹ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪ್ರಾಸ್ತಾವಿಕ ನುಡಿಯನ್ನು ಆಡಿದಂತಹ ನಗರಸರ ಅವರೇ, ಹಾಗೂ ಜಗಳೂರು ತಾಲೂಕಿನ ಪತ್ರಿಕಾ ಮಾಧ್ಯಮ ಬಳಗದ ಅಧ್ಯಕ್ಷರಾದಂಥ ಲೋಕೇಶ್ ಅವರೇ, ಹಾಗೂ ಸ್ನೇಹಿತರಂಥ ಶಿವಣ್ಣ ಅವರೇ, ಇವತ್ತು ನಾವು ಸಾಮಾಜಿಕ ಸೊಗಡು ಎನ್ನುವಂತಹ ಶೀರ್ಷಿಕೆಯನ್ನು ಇಟ್ಕೊಂಡು ಮುಂದಿನ ಎಲ್ಲ ಬೆಳವಣಿಗೆಗಳ ಹಾದಿಗಳನ್ನು ಕಂಡುಕೊಳ್ಳಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಸರ್ ಹೇಳಿದಾಗೆ ಸೊಗಡು ಅನ್ನುವಂಥದ್ದನ್ನ ಶೀರ್ಷಿಕೆಯನ್ನು ಇಟ್ಕೊಂಡು ಸಾಮಾಜಿಕ ವ್ಯವಸ್ಥೆಯೊಳಗೆ ಅರ್ಥವಂತಿಕೆಯನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಬುದ್ಧರಾಗಿ ಹೋಗ್ಲಿಕ್ಕೆ ತಯಾರಿದ್ದೇವೆ ಅನ್ನುವಂಥ ಮಾತನ್ನ ಹೇಳಿ ಬಯಸ್ತಾ ಹೋಗ್ತಾನೆ. ಕಾರಣ ಏನಂತಂದ್ರೆ, ಇಲ್ಲಿ ಸಾಮಾಜಿಕ ಸೊಗಡು ಅಂತಂದ್ರೆ ಅರ್ಥ ಪರಿಮಳ ಅಂತ ಅರ್ಥ ಒಂದ್ ಕಡೆಗೆ ಭಾವಿಸ್ತಾ ಹೋದ್ರೆ, ವ್ಯಕ್ತಿ ಸಮಾಜದೊಳಗೆ ಹೇಗೆ ಪ್ರತಿಬಿಂಬಿತವಾಗಿ ಹೊರನೋಟಕ್ಕೆ, ಹೊರ ಜಗತ್ತಿಗೆ ಹೇಗೆ ತನ್ನ ವ್ಯಕ್ತಿತ್ವಗಳನ್ನ ಹೊರನೋಟಕ್ಕೆ ತೋರಿಸ್ತಾ ಎನ್ನುವಂಥದ್ದನ್ನ ನಾವು ಸಾಮಾಜಿಕ ಸೊಗಡು ಏನಂತೇಳಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಅರ್ಥವಂತಿಕೆಯು ಕೂಡ ಅದೇ ರೂಪದಲ್ಲಿ ಇರ್ತದೆ ಅಂತ ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಜೊತೆಗೆ ವ್ಯಕ್ತಿ ಸಮಾಜದ ರೂಪುರೇಷೆಯಾಗಿ ಅನೇಕ ದಿಕ್ಕುಗಳ ಮೂಲಕ ಸೌಜನ್ಯ, ಹೊಂದಾಣಿಕೆ, ಸಹಕಾರ, ಸಹಬಾಳ್ವೆ ಎನ್ನುವಂತಹ ಹಲವಾರು ದಿಕ್ಕುಗಳ ಮೂಲಕ ವ್ಯಕ್ತಿತ್ವದ ಕೈಗನ್ನಡಿಯಾಗಿ ಸಮಾಜವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಹೇಗೆ ಒಂದು ಮನ್ವಂತರವನ್ನು, ಒಂದು ಹೊಸ ದಿಕ್ಕನ್ನ ತಾಳ್ತೇನೆ ಅನ್ನೋದನ್ನ ನಾವು ನೋಡ್ಲಿಕ್ಕೆ ಬಯಸ್ತಾ ಹೋಗ್ತೇವೆ. ಆ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ಪ್ರಥಮ, ದ್ವಿತೀಯ, ತೃತೀಯ BA ವಿದ್ಯಾರ್ಥಿಗಳು ಅದಕ್ಕೆ ಹೇಳಿದ್ದಾರೆ, ತಾವೆಲ್ಲರೂ ಕೂಡ ಆ ಸಿದ್ಧಾಂತಗಳನ್ನು ನೋಡಿ ವಿವರಣೆ ತಿಳ್ಕೊಂಡು ಅದೇ ರೀತಿಯಾಗಿ ನಮ್ಮ ಸಂಸ್ಕೃತಿಗಳನ್ನ ವಿಭಿನ್ನಾತ್ಮಕ ಪಲ್ಲಟ ದೃಷ್ಟಿಕೋನದಲ್ಲಿ ನೋಡ್ಕೊಂಡು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವಂತಕ್ಕೆ ನಾವು ಸಾಗಿದಾಗ ಮಾತ್ರ ಸಾಮಾಜಿಕ ಸೊಗಡು ಎನ್ನುವಂತಹ ಶೀರ್ಷಿಕೆಗೆ ಬಹುಶಃ ಅರ್ಥ ಬರುತ್ತೆ ಅನ್ನೋದನ್ನ ಹೇಳ್ತಾ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಕೂಡ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರಾಸ್ತಾವಿಕ ನುಡಿಯನ್ನು ಮಾತಾಡುವಂತ ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಅಂಚು ವಂದನಾರ್ಪಣೆ ಅಂಬಿಕಾ, ಪ್ರಥಮ BA. ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು, ಮಧ್ಯಾಹ್ನದ ಶುಭೋದಯಗಳು. ಸಾಮಾಜಿಕ ಸೊಗಡು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪ್ರಾಂಶುಪಾಲರಾದ ಮಧುಸೂದನ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು, ಹಾಗೂ ಕಾರ್ಯಕ್ರಮದ ಕಾರ್ಯಕ್ರಮದ ಮುಖ್ಯಸ್ಥರಾದ ವೈ ನಾಗರಾಜ್ ಸರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು, ಹಾಗೂ ಎಲ್ಲ ಸಹ ಶಿಕ್ಷಕರಿಗೂ ಹೃತ್ಪೂರ್ವಕ ವಂದನೆಗಳು. ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ವಿದ್ಯಾರ್ಥಿನಿಯರಿಗೂ ಹೃತ್ಪೂರ್ವಕ ವಂದನೆಗಳು. ಸರ್ ಇರ್ತಾರೆ, ಎಲ್ಲಾ ಸಿದ್ಧ ಮಾದರಿಗಳ ಒಬ್ಬೊಬ್ಬ ಉಪನ್ಯಾಸ ಇರ್ತಾರೆ. ನಿಮ್ಗೆ ಏನಾದ್ರು ಡೌಟ್ ಬಂತು ಅದ್ರ ಬಗ್ಗೆ ವಿವರಣೆ ಬೇಕಂದ್ರೆ ಅವ್ರನ್ನ ಕೇಳಿದ್ರೆ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ.